ನಮಸ್ಕಾರ ಎಲ್ಲರಿಗೂ. ಕ್ಲಿಂಟನ್ ಅಂತ ಹೇಳಿ. ಬಹುಶಃ ಇವತ್ತೊಂದು ದಿನ ತುಮಕೂರು ಜನ ನೋಡಿರ್ಬೋದು ಪ್ರಗತಿ ಚಾನೆಲ್ನಲ್ಲಿ ಏನೊಂದು ನ್ಯೂಸ್ ಪ್ರಸಾರ ಆಗಿದೆ ಅನ್ನೋದನ್ನ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೀಡಿಯಾದವ್ರಿಗೆ ಮೊದಲನೇದಾಗಿ ತುಂಬ ಜವಾಬ್ದಾರಿ ಇರಬೇಕು. ಯಾಕೆಂದ್ರೆ ಈ ಸಮಾಜದಲ್ಲಿ ತುಂಬಾನೇ ಒಂದು ಮುಖ್ಯವಾದ ಪಾತ್ರ ಅವ್ರು ವಹಿಸ್ತಾರೆ, ಆಯ್ತಾ. ಸೊ ಎರಡನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಬಿಷಪ್ ಸಾರ್ಜೆಂಟ್ ಅನ್ನೋ ಶಾಲೆ ಮೇಲೆ ಏನೊಂದು ಅಪವಾದ ಬಂದಿದೆ, ಅದು ತುಂಬಾನೇ ಸುಳ್ಳಿನ ಆರೋಪ. ಇದು ಆಗದೆ ಇರೋರು, ಇದೆಲ್ಲ ತುಂಬಾನೇ ಪ್ರೀ ಪ್ಲಾನ್ಡ್ ಸರ್, ಪ್ರೀ ಪ್ಲಾನ್ಡ್ ಆಗಿ ನಡೆದಿರೋ ಅಂತ ಒಂದು ಆರೋಪ. ಸೊ ಮೊದಲನೇದಾಗಿ ಹೇಗೆ ಇಷ್ಟಪಡ್ತೀನಿ ಅಂದ್ರೆ, ಒಂದು ಬಿಷಪ್ ಸಾರ್ಜೆಂಟ್ ಶಾಲೆಯಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಾರಲ್ಲ, ಮೀಡಿಯಾದವರು ಅದನ್ನ ಪ್ರಚಾರ ಮಾಡಕ್ ಮುಂಚೆ ಹೋಗಿ ಅದನ್ನ ಪರಿಶೀಲಿಸಿದ? ಖಂಡಿತ ಇಲ್ಲ, ಆಯ್ತಾ. ಅವರು ಪ್ರಿನ್ಸಿಪಾಲ್ ಚೇಂಬರ್ ನಲ್ಲಿ ಕೂತ್ಕೊಂಡು ಪ್ರಿನ್ಸಿಪಾಲ್ ಚೇಂಬರ್ ಟಾಯ್ಲೆಟ್ ಮೇಲೆ ಮಾತಾಡ್ತಾರೆ, ಈ ಸ್ಕೂಲಲ್ಲಿ ಟಾಯ್ಲೆಟ್ ಇಲ್ಲ ಅಂತ. ನಿಮ್ಗೆ ಆ ಜವಾಬ್ದಾರಿ ಇದ್ರೆ ಹೋಗಿ ಆ ಶೌಚಾಲಯಕ್ಕೆ ಹೋಗಿ ತೋರಿಸಿ, ಅದೇನ್ ಕೊರತೆ ಇದೆ, ಜನಕ್ಕೆ ಅಲ್ಲೇನ್ ಸಮಸ್ಯೆ ಇದೆ, ಅಲ್ಲಿ ಹೋಗ್ತಿರೋ ಮಕ್ಕಳಿಗೆ ಅಲ್ಲೇನ್ ಸಮಸ್ಯೆ ಆಗ್ತಿದೆ ಅದನ್ನ ತೋರಿಸಿ. ಅವಾಗ ಜನ ನಂಬ್ತಾರೆ ಸತ್ಯ ಆಯ್ತು ಅಂದ್ರೆ. ಎರಡನೇದು, ಅಲ್ಲಿ ಕುಡಿಯಕ್ಕೆ ನೀರಿಲ್ಲ. ಇದೆಂತ ಸಿಲ್ಲಿಯಾಗಿ ನಿಮ್ ಚಾನಲ್ ಅವ್ರು ಕೆಲಸ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಯಾಕೇಳಿ, ಯಾವುದೇ ಒಂದು ಪ್ರೈವೇಟ್ ಶಾಲೆಲಾದ್ರೂ ಮಕ್ಕಳು ತಿನ್ನೋ ಊಟ, ಅವ್ರು ಕುಡಿಯೋ ನೀರನ್ನ ಅವರೇ ತಗೊಂಡು ಹೋಗ್ತಾರೆ. ಇದು ಲೋಕರೂಢಿ, ಎಲ್ಲಾ ಕಡೆನೂ ಅದೇ ನಡೀತಿರೋದು. ಸೊ ಏನ್ ಹೇಳ್ಬೇಕು ಅಂದ್ರೆ, ಅಲ್ಲಿ ಮಕ್ಕಳು ಮಾತ್ರ ಅಲ್ಲ, ಅಲ್ಲಿ ಸ್ಟಾಫ್ ಇದಾರೆ, ಸಪೋರ್ಟಿಂಗ್ ಸ್ಟಾಫ್ ಇದಾರೆ, ಆಯ್ತಾ. ಪ್ರತಿಯೊಬ್ಬೊಬ್ಬನು ನೀರಿನಲ್ಲಿ ಸರ್ ಕುಡಿತಾನೆ, ಸಿಗುತ್ತಲ್ವಾ, ಅದ್ರ ಅವೈಲಬಿಲಿಟಿ ಅಲ್ಲಿ ಖಂಡಿತ ಇರುತ್ತಲ್ವಾ. ನೀರೇ ಇಲ್ದಲೆ ಶಾಲೆ ಬೇಕಾಗತ್ತಾ? ಆ ಶಾಲೆಯಲ್ಲಿ ಜನ ಇರಕ್ಕಾಗತ್ತಾ? ಅದು ತುಂಬಾ ಬಕ್ವಾಸಾಗಿ ಮಾಡಿರೋ ಒಂದು ಆರೋಪ. ಸೊ ಮೂರನೇದಾಗಿ, ಈ ಶಾಲೆಗೆ ಸೇರಿಸ್ಬೇಕು ಅಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಅಲ್ಲ, ತಂದೆ ತಾಯಿಗಳಿಗೂ ಇಂಗ್ಲಿಷ್ ಬರಬೇಕು ಅಂತ ಯಾವತ್ತು ಬಿಷಪ್ ಸಾರ್ಜೆಂಟ್ ಶಾಲೆ ಆತರ ಒಂದು ಇದನ್ನ ಮಾಡಿಲ್ಲ. ಹೇಳ್ತೀನಿ ಕೇಳಿ, ಅದು ಒಂದು ಇಂಗ್ಲಿಷ್ ಶಾಲೆ, ಇಟ್ಸ್ ಅನ್ ICSE ಸ್ಕೂಲ್, ಇಟ್ ಶುಡ್ ರನ್ ವಿತ್ ಅನ್ ICSE ಸ್ಟ್ಯಾಂಡರ್ಡ್ಸ್. ಸೊ ಇಂಗ್ಲಿಷ್ ನ ಕಲಿಸ್ತಾರೆ ಹೊರತು ಕನ್ನಡನೇ ಬೇಡ, ಇಲ್ಲಿ ಕನ್ನಡಕ್ಕೆ ಜಾಗ ಇಲ್ಲ ಅಂತ ಯಾವತ್ತೂ ಆ ಶಾಲೆ ಹೇಳಿಲ್ಲ, ಮುಂದಕ್ಕೂ ಕೂಡ ಹೇಳೋ ಸಾಧ್ಯತೆನೂ ಇಲ್ಲ. ನಾಲ್ಕನೇದಾಗಿ, ಆ ಸ್ಕೂಲಲ್ಲಿ ಆ ಸರಿ ಇರೋ ಪೋರ್ಷನ್ಸ್ ನ ಮುಂದಿನ ಸರಿಗೆ ಮಾಡ್ತಾ ಇದ್ದಾರೆ, ಆಯ್ತಾ. 8ನೇ ಕ್ಲಾಸ್ಗೆ 10ನೇ ಕ್ಲಾಸಿಂದ 9ನೇ ಕ್ಲಾಸಿನ ಬುಕ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಿದ್ದೀರಲ್ಲ ಸ್ವಾಮಿ, ಎಲ್ಲದ್ರಲ್ಲೂ ಹಂಗೆ ಇರೋದು, ಆಯ್ತಾ. ಒನ್ಸ್ 8th ಸ್ಟ್ಯಾಂಡರ್ಡ್ ಪೋರ್ಷನ್ಸ್ ನ ಅವ್ರು ಕಂಪ್ಲೀಟ್ ಮಾಡಾದ್ಮೇಲೆ, ಆಯ್ತಾ, ಅವರು 9ನೇ ಕ್ಲಾಸ್ ಪುಸ್ತಕನ ಓಪನ್ ಮಾಡಿಸ್ತಾರೆ ಮಕ್ಕಳ ಕೈಲಿ. ಯಾಕೆ? ಅವ್ರಿಗೆ ಯೂಸ್ ಆಗ್ಲಿ ಅಂತ. ಯಾಕೆ ಅಂದ್ರೆ ವರ್ಷಗಳು ಇಲ್ಲ, ಅವ್ರ ಸ್ಟ್ಯಾಂಡರ್ಡ್ಗಳು ಇನ್ಕ್ರೀಸ್ ಆಗ್ತಾ ಆಗ್ತಾ ಅವ್ರ ಮೇಲೆ ಒತ್ತಡ ಇಲ್ಲ ಪ್ರೆಷರ್, ಆ ಬುಕ್ಕಿನ ಮೇಲೆ ಇರೋ ಕಾನ್ಸೆಪ್ಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗ್ತಾ ಹೋಗಲ್ಲ. ಎಲ್ಲಾರು ಬ್ರಿಲಿಯನ್ಸ್ ಅಲ್ಲ ಸ್ವಾಮಿ, ಎಲ್ಲಾರು ಒಂದ್ ದಿವಸದಲ್ಲೇ ಕಲಿಯೋರು ಇರಲ್ಲ. ಕೆಲವ್ರಿಗೆ 1 ತಿಂಗಳು ಬೇಕಾಗತ್ತೆ, 1 ವರ್ಷ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರು ಆ ಒಂದು ರೂಢಿನ ಅಳವಡಿಸ್ಕೊಂಡಿರ್ಬೋದು, ಒಪ್ಕೊಂತೀನಿ. ಟೀಚರ್ಸು ಏನೇ ಕೇಳಕ್ ಹೋದ್ರು ಇಡಿಯಟ್ ಸ್ಟುಪಿಡ್ಸ್ ಅಂತೆಲ್ಲ ಬೈತಾರಂತೆ, ಇದೆಲ್ಲ ಸುಳ್ಳು. ನೋಡಿದ್ರಾ? ನಿಮ್ ಮೀಡಿಯಾದವ್ರು ನೋಡಿದಿರಾ? ಇಲ್ಲ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದ್ಯಾ? ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಇದ್ಯಾ ಅದ್ರ ಬಗ್ಗೆ? ಇಲ್ಲ ಅಂದ್ಮೇಲೆ ಏನಕ್ಕೆ ಇದನ್ನ ಹೈಲೈಟ್ ಮಾಡ್ತೀರಾ? ಬೇಜವಾಬ್ದಾರಿಯಾಗಿ ನಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು. ಯಾಕೆಂದ್ರೆ ನೀವು ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನ ಇದೆ ಮೀಡಿಯಾ ಅನ್ನೋದಕ್ಕೆ, ಪ್ರಗತಿ ಟಿವಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಾನು. ಹೇಳಿ, ಸುಮ್ನೆ ಮನ್ಸ ವಿಚಾರ ಬರೋದಲ್ಲ, ಎಪಿಸೋಡ್ ಮಾಡೋದಲ್ಲ ಸ್ವಾಮಿ. ಹೇಳಿ, ನಾನು ಆ ಸ್ಕೂಲಲ್ಲಿ 15 ವರ್ಷ ಓದಿದ್ದೀನಿ, 15 ವರ್ಷ ನಾನು ಓದಿದ್ದೀನಿ. ರೈಟ್ ಫ್ರಮ್ ಮೈ ನರ್ಸರಿ ಟಿಲ್ ಮೈ PU ನಾನು ಅಲ್ಲೇ ಓದಿದ್ದೀನಿ. ನನ್ನ ಬಾಯಲ್ಲಿ ಕನ್ನಡ ಬರ್ತಿದೆ ಅಲ್ವಾ, ನಾನು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಲ್ವಾ. ಅದಕ್ಕೇನ್ ಕಾರಣ? ಬಿಷಪ್ ಸಾರ್ಜೆಂಟ್ ಯಾವತ್ತು ಇಂಗ್ಲಿಷ್ ಮಾತ್ರ ಬೇಕು ಅಂತ ಹೇಳಿಲ್ಲ, ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದಾರೆ, ಖಂಡಿತ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಕನ್ನಡಕ್ಕೆ ಜಾಗ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನಾಲ್ಕನೇದಾಗಿ, ಬಿಷಪ್ ಸಾರ್ಜೆಂಟ್ ಶಾಲೆಯಲ್ಲಿ 100 ಜನ ಅಲ್ಲ ಸ್ವಾಮಿ ಓದ್ತಾ ಇರೋದು, ಅಲ್ಲಿ 1000 ಜನ ಓದ್ತಾ ಇದ್ದಾರೆ. ಅಲ್ಲಿ 1000 ಮಕ್ಕಳಿಗೆ ವಿದ್ಯಾದಾನ ಅವ್ರು ಮಾಡ್ತಾ ಇದ್ದಾರೆ, ಆಯ್ತಾ. ಸೊ ಅಲ್ಲಿ ನಿಮ್ ಕ್ಯಾಮ್ರಾ ಮುಂದೆ ಇದ್ದವರು ಎಲ್ಲೋ ಒಂದು 100 ಜನ, ಆಯ್ತಾ. ಅಂದ್ರೆ ಒಂದು 100 ಜನ ಮಕ್ಕಳಿನ ತಂದೆ ತಾಯಿಗಳು, ಒಪ್ಕೊಳ್ಳೋಣ. ನ್ಯಾಯ ಕೇಳಕ್ ಬಂದಿರ್ಬೋದು, ಅದನ್ನು ಒಪ್ಕೊಳ್ಳೋಣ, ಆಯ್ತಾ. ಎಷ್ಟು ಮಟ್ಟಕ್ಕೆ ನೀವು ಅದನ್ನ ಪರಿಶೀಲಿಸಿದಿರಾ? ಈಗ ಮೀಡಿಯಾ ಅಂದ್ಮೇಲೆ ನೀವು ಯಾರೋ ಒಬ್ರು ಹೇಳ್ತಾರೆ, ನಾನೇನೋ ಸರಿ ಇಲ್ಲ ಅಂತೀನಿ, ಅದನ್ನೇ ಟೆಲಿಕಾಸ್ಟ್ ಮಾಡ್ಬಿಡಕ್ಕಾಗತ್ತಾ? ಅದು ಸರಿ ಇದೆಯಾ ಸರಿ ಇಲ್ವಾ ಅನ್ನೋದನ್ನ ನೀನು ಪರಿಶೀಲಿಸಬೇಕು, ಇಲ್ಲ ಪರಿಶೀಲಿಸಬಾರ್ದು? ನೋಡ್ಬೇಕಲ್ವಾ? ಮೊದಲು ಎಲ್ಲಾನು ನೋಡಿ ನಂತರ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ, ಇಲ್ಲ ವಾಸ್ತವ ಅಲ್ಲಿ ಏನಿದೆ, ಅಲ್ಲೇನ್ ನಡೀತಿದೆ, ಅಲ್ಲಿ ಸತ್ಯ ಏನು ಅನ್ನೋದನ್ನ ತೆಗೀರಿ. ಅವಾಗ ಜನ ನಿಮ್ನ ಒಪ್ಕೊಂತಾರೆ. ಆಮೇಲೆ ಮುಖ್ಯವಾಗಿ ಇದಕ್ಕೆಲ್ಲ ಮೇಯ್ನ್ ಆಗಿ ಒಬ್ರು ಇದನ್ನೆಲ್ಲ ಇವತ್ತಿನ ದಿವಸ ನಡೆಸಿದ್ದಾರೆ,
ಅವರು ಹೆಸರು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ವಿಡಿಯೋ ನೋಡಿರೋರಿಗೆ. ಅವರು ಬೇರೆ ಯಾರು ಅಲ್ಲ, ಅದೇ ಸ್ಕೂಲಿನ ಒಬ್ಬ ಶಿಕ್ಷಕ. ಆ ಸ್ಕೂಲ್ನಲ್ಲೇ ಕೆಲಸ ಮಾಡಿ ಆ ಸ್ಕೂಲ್ನಲ್ಲೇ ದುಡಿತಿದ್ದಂತ ಒಬ್ಬ ಶಿಕ್ಷಕ. ಅವ್ರು ಅಷ್ಟು ವರ್ಷ ಕೆಲಸ ಮಾಡಿದಾರಲ್ವಾ ಸ್ಕೂಲಲ್ಲಿ. ಅವ್ರ ಕೆಲಸದಿಂದ ಹೋಗೋ ಕಾರಣ ಏನು, ಇಲ್ಲ ಅವ್ರನ್ನ ಕೆಲಸದಿಂದ ತೆಗೆದಾಕ ಕಾರಣ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ನಿಮಗೇನು ನ್ಯೂಸ್ ಇಲ್ದಿದಾಗ ನ್ಯೂಸ್ ಬೇಕು, ಒಂದು ನ್ಯೂಸ್ ಮಾಡ್ಬಿಡೋಣ, ಮುಗೀತು. ಜನ ಅದನ್ನ ನೋಡಿದವರೆಲ್ಲ ಅದನ್ನ ಸತ್ಯ ಅಂತ ಒಪ್ಕೊಂಡ್ಬಿಟ್ಟು ಚಪ್ಪಾಳೆ ತಟ್ಬಿಡ್ತಾರೆ. ನಿಮ್ ಚಾನಲ್ ಗ್ರೇಟ್. ತಿಳ್ಕೊಳ್ಳಿ, ಇದು ಪರ್ಸನಲ್ ರಿವೆಂಜ್ ಅಷ್ಟೇ ಹೊರ್ತು ಇಲ್ಲಿ ಏನು ಆ ತರ ಆಗ್ಬಾರ್ದೇನು ನಡೀತಿಲ್ಲ. ಈ ಶಾಲೆ ಶುರುವಾಗಿ ಸುಮಾರು 5 ವರ್ಷನೋ 10 ವರ್ಷನೋ ಆಗಿಲ್ಲ ಸ್ವಾಮಿ. ತುಂಬಾ ಹಳೆ ಶಾಲೆ ಇದು. ಈ ಶಾಲೆ ಇಷ್ಟ್ರ ಮಟ್ಟಿಗೆ ಇವತ್ತಿನ ದಿವಸ ಬೇರೂರಿದೆ ಅಂದ್ರೆ, ಇಷ್ಟ್ರ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅದಕ್ಕೆ ಆ ಶಾಲೆಯಲ್ಲಿರೋ ಪ್ರತಿಯೊಬ್ಬ ಶಿಕ್ಷಕ, ಸಿಬ್ಬಂದಿ ವರ್ದಿ, ಅಷ್ಟು ಸಪೋರ್ಟಿಂಗ್ ಸ್ಟಾಫ್ಗಳು ಕಾರಣ ಆಗ್ತಾರೆ. ಆಯ್ತಾ? ಇವರೆಲ್ಲ ಅವ್ರವ್ರ ಕೆಲಸನ ನಿಯತ್ತಾಗಿ ಮಾಡಿರ್ಲಿಲ್ಲ ಅಂದಿದ್ರೆ ಈ ಶಾಲೆ ಇಷ್ಟು ಮಟ್ಟಿಗೆ ಇವತ್ತಿನ ದಿವಸ ಬೆಳೀತಿರ್ಲಿಲ್ಲ. ಆಯ್ತಾ? ಈ ಶಾಲೆಯಲ್ಲಿ ಓದೋರು ಇವತ್ತಿನ ದಿವಸ ಸಮಾಜದಲ್ಲಿ ಉತ್ತಮವಾದ ಪ್ರಜೆಗಳಾಗಿದ್ದಾರೆ. ಡಾಕ್ಟರ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, IAS ಅಧಿಕಾರಿಗಳು ಕೂಡ ಇದ್ದಾರೆ. ಹೇಳಿ, ಸುಮ್ಮನೆ ನಿಮಗ್ ಮನ್ಸ ಇಚ್ಛೆ ಬಂದಂಗೆ ಏನೇನೋ ಮಾತಾಡ್ಬಿಟ್ಟು ಇನ್ನೊಂದೇನೋ ಮಾಡೋದಲ್ಲ ಸ್ವಾಮಿ. ಫಸ್ಟ್ ತಿಳ್ಕೊಳ್ಳಿ, ತಿಳ್ಕೊಂಬಿಟ್ಟು ಮಾತಾಡಿ. ದಯವಿಟ್ಟು ಇದು ಆ TV ಚಾನಲ್ಗೆ ತಲುಪೋ ತನಕನೂ ಶೇರ್ ಮಾಡಿ. ಆಸ್ ಅ ಎಕ್ಸ್ ಅರ್ಜೆಂಟೈನ್ ಆ ಸ್ಕೂಲ್ನಲ್ಲಿ ಓದಿ ಪಾಸ್ಔಟ್ ಆಗಿರುವಂತ ಒಬ್ಬ ವಿದ್ಯಾರ್ಥಿಯಾಗಿ ನನಗೆ ಅದ್ರ ಮೇಲೆ ಇರೋ ಅಭಿಮಾನಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಇದ್ರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ದಯವಿಟ್ಟು ಈ ತರ ಫೇಕ್ ನ್ಯೂಸ್ಗಳನ್ನ ಜನಕ್ಕೆ ಹರಡಿಸಬೇಡಿ. ಆ ಶಾಲೆಯಿಂದ ಇನ್ನೊಂದು 4 ಜನಕ್ಕೆ ವಿದ್ಯೆ ಸಿಗ್ಲಿ, ಅದಕ್ಕೂ ಮಣ್ಣು ಹಾಕ್ಬೇಡಿ ದಯಮಾಡಿ.